ಹೆಲೋ ಎವ್ರಿವನ್, ಹೇಗಿದ್ದೀರೆಲ್ಲರೂ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕುಕ್ ವಿತ್ ಶ್ರೇಯಾ. ಇವತ್ತಿನ ರೆಸಿಪಿ ಮೆಲ್ಲು ಚಿಲ್ಲಿ, ತುಳುವಲ್ಲಿ ಮೆಲ್ಲು ಅಂತ ಹೇಳ್ತಾರೆ, ಕನ್ನಡದಲ್ಲಿ ಮಿಲುಗು ಮೀನು, ಇಂಗ್ಲೀಷಲ್ಲಿ ಕೋಬಿಯಾ ಫಿಶ್ ಅಂತ ಹೇಳ್ತಾರೆ. ಇದರ ಚಿಲ್ಲಿ ಹೇಗೆ ಮಾಡೋದಂತ ನೋಡೋಣ. ಮೀನು ನೋಡಲಿಕ್ಕೆ ಹೇಗೆ ಇರುತ್ತೆ. ಮೊದಲಿಗೆ ಮೀನನ್ನು ಕ್ಲೀನ್ ಮಾಡಿ ಇಟ್ಕೊಳ್ಬೇಕು. ಅದನ್ನು ಸಣ್ಣ ಸಣ್ಣ ಕ್ಯೂಬ್ಸ್ ರೀತಿಯಲ್ಲಿ ಕಟ್ ಮಾಡ್ಕೊಳ್ಳೋಣ. ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೊಳ್ಳಿ. ಇದಕ್ಕೆ 1/4 ಟೇಬಲ್ ಸ್ಪೂನ್ ಹಲ್ದಿ ಹಾಕ್ತಿದ್ದೇನೆ, ಅರ್ಧ ಟೇಬಲ್ ಸ್ಪೂನ್ ರೆಡ್ ಚಿಲ್ಲಿ ಪೌಡರ್, 1/4 ಟೇಬಲ್ ಸ್ಪೂನ್ ಬ್ಲ್ಯಾಕ್ ಪೆಪ್ಪರ್, ಉಪ್ಪು ರುಚಿಗೆ ನೋಡ್ಕೊಂಡು ಹಾಕೊಳ್ಳಿ, ಎಷ್ಟು ಬೇಕಷ್ಟು ನೋಡ್ಕೊಂಡು ಹಾಕೊಳ್ಳಿ, ಮತ್ತು 1 ಟೇಬಲ್ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್, ಮತ್ತು ಒಂದು ಅರ್ಧ ನಿಂಬೆಯ ರಸ. ಎಲ್ಲವನ್ನು ಚೆನ್ನಾಗಿ ಹಾಕ್ಕೊಂಡು ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮೀನು ಹುಡಿ ಆಗಬಾರ್ದು. ಮಸಾಲೆ ಚೆನ್ನಾಗಿ ಮಿಕ್ಸ್ ಆದ ನಂತರ ಇವಾಗ 2 ಟೇಬಲ್ ಸ್ಪೂನ್ ಕಾರ್ನ್ಫ್ಲೋರ್ ಹಾಕ್ಕೊಳ್ಬೇಕು. ಕಾರ್ನ್ಫ್ಲೋರ್ ಮಸಾಲೆ ಬಿಡಬಾರ್ದು ಅಂತ ಹಾಕೊಳ್ಳೋದು, ಕೋಟಿಂಗ್ ಸಿಗಬೇಕಂತ ಡೀಪ್ ಫ್ರೈ ಮಾಡುವಾಗ. ಇವಾಗ ಒಂದ್ಸಲ ಕಾರ್ನ್ಫ್ಲೋರ್ ಹಾಕಿದ ನಂತರ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ಳೋಣ. ಇದನ್ನು ಒಂದು 15 ನಿಮಿಷ ಹಾಗೆ ರೆಸ್ಟ್ ಮಾಡಲಿಕ್ಕೆ ಬಿಡೋಣ, ಅಂದರೆ ಮಸಾಲೆ ಎಳೆದುಕೊಳ್ಳಿ. ಇವಾಗ 15 ನಿಮಿಷ ಆದ ನಂತರ ಪ್ಯಾನಿಗೆ ಯಾವ ಕುಕ್ಕಿಂಗ್ ಆಯಿಲ್ ಯೂಸ್ ಮಾಡ್ತೀರ ಅದನ್ನು ಹಾಕೊಳ್ಳಿ. ನಾನಿಲ್ಲಿ ಕೊಕೊನಟ್ ಆಯಿಲ್ ಯೂಸ್ ಮಾಡ್ತಿದ್ದೇನೆ. ಇವಾಗ ಮೀನನ್ನು ಹಾಕೊಳ್ಳೋಣ. ಒಂದೊಂದೇ ಪೀಸನ್ನು ಹಾಕ್ಕೊಳ್ಬೇಕು, ಎಲ್ಲವನ್ನು ಒಮ್ಮೆಲೆ ಒಟ್ಟಿಗೆ ಹಾಕ್ಕೊಳ್ಬಾರ್ದು. ಒಂದ್ಸಲ ನೀವು ಮೀನು ಹಾಕಿದ ನಂತರ ಆವಾಗಲೇ ಸ್ಪೂನ್ ಹಾಕ್ಲಿಕ್ಕೆ ಹೋಗಬೇಡಿ. 1 ನಿಮಿಷ ಹಾಗೆ ಅದನ್ನು ಫ್ರೈ ಆಗ್ಲಿಕ್ಕೆ ಬಿಡಿ. ನಂತರ 1 ನಿಮಿಷ ಆದ ನಂತರ ಸ್ಪೂನ್ ಹಾಕಿ ಒಂದು 2-3 ನಿಮಿಷ ಫ್ರೈ ಆಗ್ಲಿಕ್ಕೆ ಬಿಡಬೇಕು. ಇವಾಗ ನೋಡಿ, ಒಂದ್ಸಲ ಅದು ನಮ್ಮದೆಲ್ಲ ಫ್ರೈ ಆಗ್ತಾ ಬಂದಿದೆ. ಇದನ್ನೊಂದು ಸಪ್ರೇಟಾಗಿ ತೆಗೆದಿಟ್ಕೊಳ್ಳೋಣ. ನೋಡಿ, ನೋಡಲಿಕ್ಕೆ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಯಾವುದೇ ಕಲರ್ ಯೂಸ್ ಮಾಡಲ್ಲ. ಇವಾಗ ಒಂದು ಸಪ್ರೇಟಾಗಿ ತೆಗೆದಿಟ್ಕೊಂಡು ಉಳಿದ ಮೀನೇನು ನಾವು ಇಟ್ಕೊಂಡಿದ್ದೇವೆ ಅದನ್ನು ಕೂಡ ಹಾಗೆ ಡೀಪ್ ಫ್ರೈ ಮಾಡಿ ಇಟ್ಕೊಳ್ಳೋಣ. ಹೀಗೆ ಒಂದು 2-3 ನಿಮಿಷ ಎಲ್ಲವನ್ನು ಫ್ರೈ ಮಾಡಿ ಇಟ್ಕೊಂಡು ಸಪ್ರೇಟಾಗಿ ತೆಗೆದಿಟ್ಕೊಳ್ಳಿ. ಇವಾಗ ಇಲ್ಲಿರೋದು ಮೇನ್ ಟಾಸ್ಕ್. ಒಂದ್ಸಲ ಫ್ರೈ ಆದ ಮೀನನ್ನೇ ಇನ್ನೊಂದ್ಸಲ ನಾವು ಡಬಲ್ ಫ್ರೈ ಮಾಡ್ಕೊಳ್ಬೇಕು. ಡಬಲ್ ಫ್ರೈ ಅಂದರೆ ಒಂದೂವರೆ ನಿಮಿಷ ಪುನಃ ಅದನ್ನು ಹಾಗೆ ಫ್ರೈ ಮಾಡಿ ಇಟ್ಕೊಳ್ಬೇಕು. ಅಂದರೆ ಮೀನು ಸ್ವಲ್ಪ ಹಾರ್ಡ್ ಆಗಬೇಕು ಅಥವಾ ಕ್ರಿಸ್ಪಿ ಆಗಬೇಕು, ಆವಾಗ ಟೇಸ್ಟ್ ಚೆನ್ನಾಗಿ ಬರುತ್ತೆ. ನಾವು ಫ್ರೈ ಮಾಡಿದ ಮೀನನ್ನೇ ವಾಪಸ್ ಹಾಕ್ಕೊಂಡು ಒಂದೂವರೆ ನಿಮಿಷ ಹಾಗೆ ಫ್ರೈ ಮಾಡಿಟ್ಕೊಂಡು ಸಪ್ರೇಟಾಗಿ ತೆಗೆದಿಟ್ಕೊಳ್ಬೇಕು. ಅಂದರೆ ಎಲ್ಲ ಮೀನನ್ನು ಡಬಲ್ ಫ್ರೈ ಮಾಡಿಟ್ಕೊಳ್ಬೇಕು. ಇವಾಗ ಆಲ್ಮೋಸ್ಟ್ ಎಲ್ಲ ಡಬಲ್ ಫ್ರೈ ಆಗಿದೆ. ಇದನ್ನು ಸಪ್ರೇಟಾಗಿ ತೆಗೆದಿಟ್ಕೊಳ್ಳೋಣ. ಇವಾಗ ಒಗ್ಗರಣೆ ಪ್ಯಾನಿಗೆ ಒಂದು 3 ಟೇಬಲ್ ಸ್ಪೂನಷ್ಟು ನಾನು ಕೊಕೊನಟ್ ಆಯಿಲ್ ಯೂಸ್ ಮಾಡ್ತಿದ್ದೇನೆ. ನೀವು ಯಾವ ಕುಕ್ಕಿಂಗ್ ಆಯಿಲ್ ಯೂಸ್ ಮಾಡ್ತೀರ ಅದನ್ನು ಹಾಕ್ಕೊಳ್ಬೋದು. ನಾನಿಲ್ಲಿ 3 ಟೇಬಲ್ ಸ್ಪೂನ್ ಕೊಕೊನಟ್ ಆಯಿಲ್ ಹಾಕಿದ್ದೇನೆ. ಅದಕ್ಕೆ 7ರಿಂದ 8 ಎಸಳು ಬೆಳ್ಳುಳ್ಳಿ ಹಣ್ಣು ಸಣ್ಣನೇ ಕಟ್ ಮಾಡಿ ಇಟ್ಕೊಂಡಿದ್ದೇನೆ, ಅದನ್ನು ಹಾಕಿ ಇವಾಗ 1 ಇಂಚ್ ಜಿಂಜರನ್ನು ಸಣ್ಣಾಗಿ ಉದ್ದನೆ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಅದನ್ನು, ಮತ್ತು 4ರಿಂದ 5 ಹಸಿಮೆಣಸಿನಕಾಯಿಯನ್ನು ಸ್ಪ್ಲಿಟ್ ಮಾಡಿದ್ದೇನೆ, ಅದನ್ನು ಹಾಕಿ ಚೆನ್ನಾಗಿ ಎಲ್ಲವನ್ನು ಫ್ರೈ ಮಾಡ್ಕೊಳ್ಬೇಕು. ಎಣ್ಣೆಯಲ್ಲಿ ಮೊದಲಿಗೆ ಇವೆಲ್ಲ ಫ್ರೈ ಆಗಬೇಕು. ನಂತರ 1 ಈರುಳ್ಳಿಯನ್ನು ಕ್ಯೂಬ್ಸ್ ರೀತಿಯಲ್ಲಿ ಕಟ್ ಮಾಡ್ಕೊಂಡಿದ್ದೇನೆ, ಅದನ್ನು ಹಾಕೊಳ್ಳಿ. 1 ಕ್ಯಾಪ್ಸಿಕಮ್ ಹಾಕ್ತಿದ್ದೇನೆ ನಾನಿಲ್ಲಿ, ಅದನ್ನು ಕೂಡ ಕ್ಯೂಬ್ಸ್ ರೀತಿಯಲ್ಲಿ ಕಟ್ ಮಾಡ್ಕೊಂಡಿದ್ದೇನೆ. ಇವಾಗ ಉಪ್ಪು ರುಚಿಗೆ ನೋಡಿಕೊಂಡು, ಆವಾಗ ಮೀನಿಗೂ ಹಾಕಿರ್ತೇವೆ, ಸೊ ನೋಡ್ಕೊಂಡು ಹಾಕೊಳ್ಳಿ. ಎಲ್ಲವನ್ನು ಹಾಗೆ ಫ್ರೈ ಆಗಲಿಕ್ಕೆ ಬಿಡೋಣ. ಸ್ವಲ್ಪ ಗಾರ್ಲಿಕ್ ಎಲ್ಲ ಬರ್ನ್ ಆಗಬೇಕು, ಜಾಸ್ತಿ ಎಲ್ಲ ಸ್ವಲ್ಪ ಬರ್ನ್ ಆಗಬೇಕು. ಇವಾಗ ಒಂದು ಬೌಲಿಗೆ ಅರ್ಧ ಗ್ಲಾಸ್ ನೀರು ಹಾಕ್ಕೊಂಡು ಅದಕ್ಕೆ 1 ಟೇಬಲ್ ಸ್ಪೂನ್ ಕಾರ್ನ್ಫ್ಲೋರ್ ಹಾಕ್ಕೊಳ್ಬೇಕು. ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಅಂದರೆ ಕಾರ್ನ್ಫ್ಲೋರ್ ಸ್ಲರಿ ರೆಡಿ ಮಾಡಿ ಇಟ್ಕೊಳ್ಬೇಕು, ಲಮ್ಸ್ ಇರಬಾರ್ದು. ಇವಾಗ ಇನ್ನೊಂದು ಬೌಲಿಗೆ 2 ಟೇಬಲ್ ಸ್ಪೂನ್ ಟೊಮೆಟೊ ಕೆಚಪ್ ಹಾಕ್ತಿದ್ದೇನೆ, 1 ಟೇಬಲ್ ಸ್ಪೂನ್ ಸೋಯಾ ಸಾಸ್, 3ರಿಂದ 4 ಟೇಬಲ್ ಸ್ಪೂನ್ ರೆಡ್ ಚಿಲ್ಲಿ ಸಾಸು. ರೆಡ್ ಚಿಲ್ಲಿ ಸಾಸ್ ಇಲ್ಲಿ ಜಾಸ್ತಿ ಬೇಕು. ಮತ್ತು 1 ಟೇಬಲ್ ಸ್ಪೂನ್ ವಿನಿಗರ್ ನೋಡ್ಕೊಳ್ಳಿ, ಜಾಸ್ತಿ ಹುಳಿ ಇದ್ದರೆ ಒಂದು ಅರ್ಧ ಟೇಬಲ್ ಸ್ಪೂನ್ ಸಾಕಾಗುತ್ತೆ. ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸಾಸ್ ಮಿಕ್ಸ್ಚರ್ ರೆಡಿ ಮಾಡಿ ಇಟ್ಕೊಳ್ಳೋಣ. ಇವಾಗ ಒಗ್ಗರಣೆಗೆ ನಾವು ನೋಡಿ, ಒಗ್ಗರಣೆ ಗಾರ್ಲಿಕ್ ಹೀಗೆ ಬರ್ನ್ ಆಗಬೇಕು, ಜಾಸ್ತಿ ಬರ್ನ್ ಆಗಬಾರ್ದು, ನೋಡ್ಕೊಳ್ಳಿ. ಇವಾಗ 1 ಟೇಬಲ್ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಬೇಕು. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿದ ನಂತರ ಚೆನ್ನಾಗಿ ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ನಾವು ಏನು ರೆಡಿ ಮಾಡಿ ಇಟ್ಕೊಂಡ ಸಾಸ್ ಇದೆ ಅದರ ಮಿಕ್ಸ್ಚರನ್ನು ಹಾಕ್ಕೊಳ್ಳೋಣ. ಮತ್ತು ಅರ್ಧ ಟೇಬಲ್ ಸ್ಪೂನ್ ರೆಡ್ ಚಿಲ್ಲಿ ಪೌಡರ್ ಹಾಕ್ಕೊಳ್ಳೋಣ. ಚಿಲ್ಲಿ ಮಾಡ್ತಿರೋದ್ರಿಂದ ಖಾರ ಇರಬೇಕು, ಅದಕ್ಕೋಸ್ಕರ ರೆಡ್ ಚಿಲ್ಲಿ ಪೌಡರ್ ಹಾಕ್ತಿದ್ದೇನೆ. ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ನೀರು ಹಾಕ್ಕೊಳ್ಳಿ, ಮತ್ತು ಸಾಲ್ಟ್ ಬೇಕಿದ್ರೆ ಹಾಕ್ಕೊಳ್ಳಿ, ನಾನಿಲ್ಲಿ ಹಾಕಿಲ್ಲ. ಇವಾಗ ನಾವೇನು ಕಾರ್ನ್ಫ್ಲೋರ್ ಸ್ಲರಿ ಮಾಡಿ ಇಟ್ಕೊಂಡಿದ್ದೇವೆ ಅದು ಮತ್ತು ಫಿಶ್ ಫ್ರೈ ಮಾಡಿಟ್ಕೊಂಡದನ್ನು ಎಲ್ಲವನ್ನು ಒಟ್ಟಿಗೆ ಹಾಕ್ಕೊಳ್ಬೇಕು. ಇಲ್ಲಿ ವಿಡಿಯೋ ಕ್ಲಿಪ್ ಕಟ್ ಆಗಿದೆ, ನೋಡ್ಕೊಳ್ಳಿ. ಕಾರ್ನ್ಫ್ಲೋರ್ ಸ್ಲರಿ ಮತ್ತು ಫಿಶ್ ಹಾಕಿದ ನಂತರ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಸಾಸ್ ಎಲ್ಲ ಮೀನಿಗೂ ಹಿಡಿದಿಟ್ಕೊಳ್ಬೇಕು, ಅದಕ್ಕೋಸ್ಕರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇವಾಗ ಮೇಲ್ಗಡೆಯಿಂದ ಅರ್ಧ ಟೇಬಲ್ ಸ್ಪೂನ್ ಲೈಮ್ ಜ್ಯೂಸ್ ಹಾಕಬೇಕು. ನೋಡಿ, ಇದು ಮೀನು ಅಂತಲೇ ತಿಳಿಯಲ್ಲ ಒಮ್ಮೆಲೆ ನೋಡುವಾಗ, ಪನ್ನೀರ್ ಥರ ಇದೆ.
ಇದು ಮೀನು, ಮೆಲು ಮೀನು ನಾವಿಲ್ಲಿ ಮಾಡೋದು. ತುಳುವಲ್ಲಿ ಮೆಲು ಅಂತ ಹೇಳ್ತಾರೆ, ಕನ್ನಡದಲ್ಲಿ ಮೆಲುಗು ಫಿಶ್ ಅಂತ ಹೇಳ್ತಾರೆ, ಇಂಗ್ಲೀಷಲ್ಲಿ ಕೋಬಿಯಾ ಫಿಶ್ ಅಂತ ಹೇಳ್ತಾರೆ. ನೋಡಿ ಮೆಲುಗು ಫಿಶ್ ಚಿಲ್ಲಿ ರೆಡಿಯಾಗಿದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ನೋಡಲಿಕ್ಕೂ ಹಾಗೆ ಟೆಂಪ್ಟಿಂಗ್ ಆಗಿದೆ, ತಿನ್ನಲಿಕ್ಕೂ ಹಾಗೆ ತುಂಬ ಟೇಸ್ಟಿಯಾಗಿ ಬರುತ್ತೆ. ಅನ್ನ ಜೊತೆ ಅಥವಾ ಖಾಲಿ ಸ್ಟಾರ್ಟರ್ಸ್ ರೀತಿಯಲ್ಲೂ ತಿನ್ಬೋದು. ಮೇಲ್ಗಡೆಯಿಂದ ಕೊತ್ತಂಬರಿ ಸೊಪ್ಪು ಹಾಕಿ ಒಂದ್ಸಲ ಗಾರ್ನಿಷ್ ಮಾಡ್ಕೊಳ್ಳೋಣ ಮತ್ತು ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ನಮ್ಮ ಮೆಲು ಚಿಲ್ಲಿ ರೆಡಿಯಾಗಿದೆ, ತುಂಬ ಟೇಸ್ಟಿಯಾಗಿ ಬರುತ್ತೆ. ಒಂದ್ಸಲ ನೀವು ಕೂಡ ಟ್ರೈ ಮಾಡಿ. ಮತ್ತು ಇದರಲ್ಲಿ ಅಷ್ಟು ಮುಳ್ಳಿರಲ್ಲ, ಹಾಗಾಗಿ ಚಿಲ್ಲಿ ಮಾಡಲಿಕ್ಕೆ ತುಂಬ ಈಸಿ ಆಗುತ್ತೆ, ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ನಮ್ಮ ಮೆಲು ಚಿಲ್ಲಿ ರೆಡಿಯಾಗಿದೆ, ಮೆಲುಗು ಅಥವಾ ಕೋಬಿಯಾ ಫಿಶ್ ಚಿಲ್ಲಿ ರೆಡಿಯಾಗಿದೆ, ತುಂಬ ಟೇಸ್ಟಿಯಾಗಿ ಬರುತ್ತೆ. ನೀವು ಕೂಡ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಹೇಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.